ಸೊಸೆ 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 ಹಿಂಗ್ ಮಾತು ಕೊಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಹಾಗಾದ್ರೆ ಈ ವಿಷಯದ ಬಗ್ಗೆ ನೀನು ಮಾತಾಡಬೇಡ. ನೀವ್ ಮಾತಾಡಬಾರ್ದು ಅಂತ ಹೇಳಕ್ ಬಂದಿದ್ದೀನಿ. ನಾನೆಲ್ಲಿ ಮಾತಾಡ್ತಿದ್ದೀನಿ? ಬರ್ತಿರೋ ಮಾತುಗಳಿಗೆ ಉತ್ತರ ಕೊಡ್ತಿದ್ದೀನಿ ಅಷ್ಟೇ. ಸಹಜವಾಗಿರೋದನ್ನ ಸಮಸ್ಯೆ ಅಂತ ಅಂದ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನೀವ್ ನಿಜವಾಗ್ಲೂ ನನ್ನನ್ನ ಪ್ರೀತಿಸ್ತಿದ್ದೀರಾ? ಹೇಳಿ. ಕೇಳೋ ಬದಲು ನನ್ನ ಪಕ್ಕದ ನೋಡ್ಬಿಡು. ನೀವ್ ನನ್ನನ್ನ ಪ್ರೀತಿಸೋದೇ ನಿಜ ಆದ್ರೆ ಇನ್ ಮುಂದೆ ಯಾವತ್ತೇ ಯಾರೇ ನನ್ನ ಬಗ್ಗೆ ಏನೇ ಮಾತಾಡಿದ್ರು ನೀವ್ ನನ್ನ ಪರವಾಗಿ ಮಾತಾಡ್ಕೂಡ್ದು. ಕೀರ್ತಿ, ಇದು ನೀವ್ ನನಗ್ ಕೊಡ್ತಿರೋ ಭಾಷೆ, ನನ್ ಮೇಲೆ ಮಾಡ್ತಿರೋ ಆಣೆ. ಈ ಮಾತನ್ನ ನೀವ್ ಮೀರಿದ್ರೆ ಆ ಕ್ಷಣನೇ ನಾನು ಸತ್ತು ಹೋಗ್ತೀನಿ. ನಿಲ್ಸು. ಸಾಯೋ ಮಾತು ಮಾತ್ರ ಆಡ್ಬೇಡ ಕೀರ್ತಿ. ಸರಿ, ಯಾರ ನಿನ್ ಬಗ್ಗೆ ಮಾತಾಡಿದ್ರು ನಾನ್ ನಿನ್ ಪರವಾಗಿ ಮಾತಾಡಬಾರ್ದು ಅಷ್ಟೇ ತಾನೆ? ಮಾತಾಡಲ್ಲ ಬಿಡು. ನಾಲ್ಗೆ ಕತ್ತರಿಸ್ಕೊಂತ ಭಾಷೆ ತಗೋತೀರಾ, ಅದಕ್ಕೆ ಥ್ಯಾಂಕ್ಸ್ ಬೇರೆ ಹೇಳ್ತೀರಾ. ಅದೇ ನಮ್ಮ ಮಾತು ನಿಮ್ಗೆ ನೆನಪಿರೋದಿಲ್ಲ ಅಲ್ವಾ? ನೀವಿಷ್ಟಪಟ್ಟ ಹಾಗೆ ನೀವ್ ಕೊಟ್ಟು ಸೀರೆನ ಉಟ್ಕೊಂಡು ನಾನು ನಿಮ್ ಮುಂದೆ ಬಂದು ನಿಲ್ತೀನಿ. ಯಾವತ್ತು ಅಂತ ನಾನೇ ಹೇಳ್ತೀನಿ. ನೀನ್ ಮೌನವಾಗಿ ನನ್ನ ಸಾಯಿಸೋದಕ್ಕಿಂತ ಮಾತಾಡ್ ಸಾಯಿಸೆ. ಗಂಡ ಹೆಂಡತಿ ಸಂಸಾರ ಅಂದ್ಮೇಲೆ ಗಲಿಬಿಲಿ ಗಜಿಬಿಜಿ ಇರಬೇಕು ಕಣೆ, ಇಲ್ಲಾಂದ್ರೆ ಕಷ್ಟ. ಅಯ್ಯ, ನನ್ ಪಾಡ ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ ಪಾಡ ನೀನ್ ಹೋಗ್ತಾನೆ ಇದೆಯಲ್ಲೇ. ಈ ಮನೇಲಿ ಏನೇನಾಗ್ತಿದೆ ಗೊತ್ತಾ? ಆಗ್ತಿರೋ ಪ್ರತಿಯೊಂದಕ್ಕೂ ನಾನೊಬ್ಬನೇ ಹೋರಾಡ್ಬೇಕು. ನನ್ನ ಹೋರಾಟಕ್ಕೆ ಸಪೋರ್ಟೇ ಇಲ್ವಲ್ಲೇ. ಹೇಳೆ, ಮಾತಾಡೆ. ಇಂಥ ಟೈಮಲ್ಲೂ ಗಂಡನ ಪಕ್ಕ ನೀನ್ ಮಾತಾಡದೆ ಹೋದ್ರೆ ನನ್ನ ಮಾತಿಗೆ ಯಾರು ಬೆಲೆ ಕೊಡಲ್ವೇ? ನನ್ನ ತೀರ್ಮಾನನ ಯಾರು ಒಪ್ಪಲ್ಲ. ಅಯ್ಯೋ, ನೀನ್ ಮತ್ತೆ ಬುಕ್ ಓದ್ಬೇಡ್ವೆ. ಅಯ್ಯೋ ರಾಮ, ಇದೇನೇ ಮಾತಾಡೋದ್ರೆ ಚೀಟಿ ಕೊಡ್ತಿದ್ಯಾ? ಇದೇನ್ ಸೋಡಾ ಚೀಟಿನೋ ಅಥವಾ ಲವ್ ಲೆಟ್ರೋ? ಪರರ ಮಾತನ್ನ ಆಲಿಸಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಬಾಯಿಗೆ ಬೀಗ ಹಾಕೋಬೇಕು. ಅದು ಬಿಟ್ಟು ನೀವು ಅಂದ್ಕೊಂಡಿದ್ದೆ ಸರಿ ಅಂತ ಮಾತಾಡಿದ್ರೆ ಈ ಜನ್ಮದಲ್ಲಿ ನೀವು ಉದ್ಧಾರ ಆಗಲ್ಲ. ನೀವು ಬೇರೆಯವ್ರನ್ನ ನೋಡಿ ಕಲಿಯೋದು ಬೇಕಾದಷ್ಟಿದೆ. ತಲೆಗೆ ಹೂವಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಲಿಗೆ ಮುಳ್ಳಾಗ್ಬೇಡಿ. ಚಾಡಿ ಮಾತನ್ನ ಬಿಡಿ, ನೋಡಿ ಮಾತಾಡಿ. ಏನೇ ನಿನ್ ಚೀಟಿ ಅರ್ಥ? ನಾನ್ ಚಾಡಿ ಹೇಳೋನು ಅಂತಾನ? ನಡೀತಾ ಇರೋದು ನಿನ್ನ ಮಗಳ ಮದುವೆ ಕಣೆ. ನಡೆಯೋ ಮದುವೆ ಯಾವುದೇ ವಿಘ್ನಗಳಿಲ್ಲದೆ ಆಗಬೇಕು ಅನ್ನೋದು ನನ್ನ ಉದ್ದೇಶ. ನೋಡೆ, ಈ ಸಂದರ್ಭದಲ್ಲಿ ಖರ್ಚು ಮಾಡೋಕೆ ನನ್ನ ಜೇಬಲ್ಲಿ ದುಡ್ಡಿಲ್ಲದೆ ಇರಬಹುದು, ಬಾಯಲ್ಲಿ ಮಾತಿದೆ. ಆ ಮಾತಿಗೆ ನಿನ್ನ ಮಾತು ಸೇರಿದ್ರೆ ಇದೇನೇ ಇದು? ಇನ್ನು ಇದ್ರ ಬಗ್ಗೆ ಚರ್ಚೆ ಮುಂದುವರಿಸೋದು ಬೇಕಾಗಿಲ್ಲ. ಇಲ್ಲೇ ನಿಂತ್ರೆ ಒಳ್ಳೇದು. ಮಂಗಳ ಹಾಡಿ. ಏನೇ ಇದು ಮಂಗಳ ಹಾಡಿ ಅಂತ ಬರ್ತಿದ್ಯಾ? ನಾನೇನು ಹರಿಕತೆ ಮಾಡ್ತಿದ್ದೀನೇನೆ? ನಾನು ಮಾತಾಡೋದನ್ನ ನೀನ್ ಕೇಳಿಸ್ಕೊಳ್ಳೇಬೇಕು. ನೀನ್ ಉತ್ತರ ಕೊಡದೆ ಹೋದ್ರೂ ಪರವಾಗಿಲ್ಲ, ನನ್ಗನ್ಸಿದ್ದನ್ನ ನಾನು ನೀನ್ ಹೇಳಲೇಬೇಕು, ನೀನ್ ಕೇಳಿಸ್ಕೋಬೇಕು. ಇದೇನೇ ಇದು? ಇದ್ರಲ್ಲೇನಿದೆ? ನಿಮ್ ತುಟಿ ಅಲ್ಗಾಡೋದನ್ನ ನೋಡ್ತಾ ಇದ್ರೆ ನೀವೇನೋ ಮಾತಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ.
ಆದ್ರೆ ನನಗೇನು ಕೇಳಿಸ್ತಾ ಇಲ್ಲ. ನಾನು ಇಷ್ಟು ಜೋರಾಗಿ ಬಡ್ಕೊಂಡ್ರು ಅಯ್ಯೋ ನನ್ ಮಾತು ಕೇಳಿಸ್ಕೊಬಾರ್ದು ಅಂತ ಹೀಗೆ ಹತ್ತಿ ಇಟ್ಕೊಂಡು ಹೇಳದ. ಇದೇನೇ ಇದು? ಚೀಟಿ ಮೇಲೆ ಚೀಟಿ ಕೊಟ್ಟು ನೀನು ಸಾಯಿಸ್ತಿದ್ಯಲ್ಲೇ, ಮಾತಾಡಕ್ಕೆ ನಿನ್ಗೆ ಏನಾಗಿದೆ? ಅಯ್ಯೋ ರಾಮ. ನಿಮ್ಮ ಮಾತನ್ನ ನೀವು ಕೇಳ್ಬೇಡಿ. ದರಿದ್ರ ಮಾತು. ಕಿವಿಗೆ ಹತ್ತಿ ಇಟ್ಕೊಂಡು ಆರಾಮಾಗಿ ಮಲಗಿ. ನನ್ನ ಅರ್ಧಾಂಗಿ ಸಪೋರ್ಟು ನನಗಿಲ್ಲ. ಸಂಸಾರ ಜವಾಬ್ದಾರಿ ಎಲ್ಲ ನಾನೇ ಹೊತ್ಕೋಬೇಕು. ಸಂಸಾರ ಕಷ್ಟ, ಅದು ಹೆಂಡತಿಯಿಂದ. ಮಾವ, ಈ ಶಾಸ್ತ್ರ ಮುಗೀತು. ಇನ್ನು ಮುತ್ತೈದೆ ಕೈಯಲ್ಲಿ ಸೀರೆ ಕೊಡ್ಸೋ ಶಾಸ್ತ್ರ ಮುಗಿಸ್ಬಿಟ್ರೆ ಎಲ್ಲ ಮುಗ್ದು ಹಾಗೆ. ಕೊಡಿ. ಹೊಸ ಸೊಸೆ ಗಾಯತ್ರಿ ಕೈಯಲ್ಲೇ ಕೊಡ್ಸ್ಬಿಡೋಣಲ್ಲ. ಬಾ. ಒಂದ್ ನಿಮಿಷ ಅತ್ತೆ, ಈ ಮನೆಯೊಳಗ್ ನಾನ್ ಕೊಡೋದಕ್ಕಿಂತ ಈ ಮನೆಗೆ ಮುಖ್ಯ ಅತಿಥಿ ಅಂತ ಕೀರ್ತಿ ಬಂದಿದಾರಲ್ಲ, ಅವ್ರ ಕೈಲಿ ಕೊಡ್ಸೋಣ ಅಂತ. ಏನಂತೀರಾ? ನನ್ಗಿದು ಹೊಳಿಲೇ ಇಲ್ಲ. ಬಾಮ್ಮ ಕೀರ್ತಿ. ಬೇಡ ಬೇಡ ಪ್ಲೀಸ್, ನೀವೇ ಕೊಡಿ. ಹೌದು ಕೀರ್ತಿ, ನೀನ್ ಬಾ ಪ್ಲೀಸ್ ಬೇಡ. ಗಂಡ ಜೊತೆಗಿಲ್ದೆ ಹೋದ್ರೆ ಏನಂತೆ ಕೀರ್ತಿ? ಕೊರಳಲ್ಲಿ ಅರ್ಶನದ ಕೊನೆ ಇದೆಯಲ್ಲ, ಅಂದ್ರೆ ಮುತ್ತೈದೆ ಅಂತ. ನೀನೇ ಶಾಸ್ತ್ರ ಮಾಡು ಬಾ. ಕೀರ್ತಿ, ಗಾಯತ್ರಿ ಹೇಳಿದ್ದು ಸರಿಯಾಗಿದೆ. ಬಾಮ್ಮ. ಏನು ಮಾತಾಡ್ಬೇಡ, ಬಾ ಶಾಸ್ತ್ರ ಮುಗಿಸ. ಬಾ ಬಾ. ಬಸ್ದಾಗ ಒಳ್ಳೇದಾಗ್ಲಿ ಅಂತ ಹತ್ತಿ ನಿನ್ ಕೈ ಏನ್ ನಡೀತಾ ಇದೆ ಇಲ್ಲಿ? ನಿಮ್ ಮಗಳಿಗೆ ಮದ್ವೆ ಬಟ್ಟೆ ಕೊಡೋ ಶಾಸ್ತ್ರ ನಡೀತಾ ಇದೆ ದತ್ತಪ್ಪ. ಏನ? ಮದುವೆ ಬಟ್ಟೆ ಕೊಡೋ ಶಾಸ್ತ್ರನೋ ಅಥವಾ ಅವಳ ಜೀವನ ಹಾಳಾಗಿ ಹೋಗ್ಲಿ ಅನ್ನೋ ಶಾಸ್ತ್ರನೋ? ಅಳಿಯಂದ್ರೆ ಛೇ, ಎಂತ ಮಾತಾಡ್ತಿದ್ದೀರಾ? ಮತ್ತಿನ್ನೇನ್ ಮಾವ, ಎಲ್ಲ ಸಂಪ್ರದಾಯ ಗೊತ್ತಿರೋ ನೀವೇ ಇಂಥ ವಿಷಯ ನಡೆಯುವಾಗ ನೋಡ್ಕೊಂಡು ಸುಮ್ಮನೆ ನಿಂತಿದಿರಲ್ಲ, ಇದು ನ್ಯಾಯನಾ? ಮೊದಲು ಅವ್ರು ಕೊಟ್ಟಿರೋ ಬಟ್ಟೆಗಳನ್ನೆಲ್ಲ ಕಿತ್ತು ಸಾಕಿ ಬೇರೆ ಬಟ್ಟೆಗಳನ್ನ ತರಿಸ್ಕೊಡಿ. ಏ ವಸುಧಾ, ಆ ಸೀರೆಗಳನ್ನ ಯಾವ್ದನ್ನು ನೀನು ಉಡಬಾರ್ದು. ಯಾಕೆ? ಈಗೇನಾಯ್ತು ಅಂತ ಕಿರ್ಚಾಡ್ತಿದ್ದೀರಾ? ಅನಾಹುತ ಆಗಿದೆ ಅಳಿ ಅಂದ್ರೆ ನಿಮ್ ಸಂಸಾರ ನೆಟ್ಗಿರ್ಬೇಕೋ ಬೇಡವೋ? ಅಲ್ಲ, ಈಗ ಇದನ್ನೆಲ್ಲ ಕೆಡ್ಸೋ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ ದತ್ತಪ್ಪ? ಇನ್ಯಾರು? ಈ ಕೀರ್ತಿ. ಚಚೆ, ಎಂತ ಮಾತು ಅಂತ ಆಡ್ತಿದ್ದೀರಾ ನೀವು? ಈ ಮಾತನ್ನ ಸಂಪ್ರದಾಯನ ಅರ್ಥ ಕುಡಿದಿರೋ ಮಾವನವ್ರು ಆಡ್ಬೇಕು ಅಕ್ಕ. ಇಷ್ಟಕ್ಕೂ ಈ ಕೀರ್ತಿನ ಒಬ್ಳು ಮುತ್ತೈದೆ ಅಂತ ಸೀರೆ ಕೊಡೋ ಶಾಸ್ತ್ರಕ್ಕೆ ಸೇರಿಸ್ಕೊಂಡಿದ್ದೀರಲ್ಲ, ಇವಳು ನೆಟ್ಟಗೆ ಸಂಸಾರ ಮಾಡಿರೋಳ? ಮಾಡಿದಿದ್ರೆ ಅವಳ ಗಂಡ ಅವಳ ಜೊತೆಲೇ ಇರ್ತಿದ್ದ. ಅವನನ್ನೇ ಬಿಟ್ಟು ಬಂದವಳ ಕೈಯಿಂದ ನನ್ನ ಮಗಳಿಗೆ ವಸ್ತ್ರ ಕೊಡ್ತಿದ್ದೀರಲ್ಲ, ನಾಳೆ ನನ್ನ ಮಗಳ ಭವಿಷ್ಯನೋ ಅವಳು ಹಾಗೆ ಆಗ್ಬೇಕಾ ಹೇಳಿ?
ಅವಳು ಈ ಮನೆಗೆ ಸೇರಿರೋಳು ಅಂತ ನಾವೆಲ್ಲ ಅನ್ಕೊಂಡ್ರು ಅವಳು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ನು ಅವಳಿಂದ ಶುಭ ಹೇಗಾಗುತ್ತೆ ಹೇಳಿ? ನನ್ನ ಮಗಳ ಬಾಳಿಗೆ ಆಶೀರ್ವಾದ ಸಿಗ್ಲಿ ಅಂತ ಬಯಸೋನು ನಾನು, ಶಾಪನಲ್ಲ. ಅನ್ಪೂರ್ಣ, ಹೊಸದ ಹಾಗೆ ಬೇರೆ ಸೀರೆಗಳನ್ನು ಕೊಡೋಣ. ಇವನ್ನೆಲ್ಲ ಅಲ್ಲಪ್ಪ, ಈಗಾಗ್ಲೇ ಈ ಬಟ್ಟೆಗಳಿಗೋಸ್ಕರ ಸಾಕಷ್ಟು ಖರ್ಚು ಮಾಡಿದೀವಿ. ಮತ್ತೆ ಅದಕ್ಕೋಸ್ಕರ ಖರ್ಚು ಅಂದ್ರೆ ವೈದೇಹಿ, ದುಡ್ಡು ಮುಖ್ಯ ಅಲ್ಲ, ಮನಸ್ಸು ಸಮಾಧಾನ ಮುಖ್ಯ ಅಲ್ವೇ ಹೇಳಿ ಅಂದ್ರೆ? ನನಗೇನು ಗೊತ್ತು ಮಾವ, ದೊಡ್ಡವ್ರು ನೀವು ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ. ಕುಲಿಯುವ ತುಟಿಗಳ ಮೌನದಲ್ಲಿ ಹೊಲಿಯುವುದೇ ತಕೆ, ಖಾಲಿ ಹೃದಯದ ಗುಡಿಸಲಿಗೆ ಬೇಲಿಯು ಏತಕೆ. ಅಂತೂ ಕೆಲವು ನಿಮ್ ಹತ್ರಕ್ಕೆ ಬರ್ತಾ ಇದೆ. ಮತ್ತೆ ಬರದೇ ಇದ್ರೆ ಗೆಲುವನ್ನ ಹೇಗೆ ಹತ್ರಕ್ಕೆ ಎಳ್ಕೋಬೇಕು ಅನ್ನೋದು ಮಾತು ಬರುತ್ತೆ ಅಂತ ಬೇಡ್ದಿರ ಮಾತನ್ನೆಲ್ಲ ಆಡ್ತಿದ್ರೆ ಅದನ್ನೆಲ್ಲ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕು. ಸುಮ್ಮನಿರೋ ಬದಲು ಸತ್ತೋಗ್ಬೇಕು. ಇಷ್ಟಕ್ಕೂ ಜೀವ ಇಲ್ದಿರೋ ಬಟ್ಟೆ ಬಗ್ಗೆ ಜೀವ ಕೊಟ್ಟು ಮಾತಾಡ್ತಾರೆ. ಆದ್ರೆ ಕೀರ್ತಿ ಮನಸ್ಸು ಎಷ್ಟು ನೋಯ್ತಿರುತ್ತೆ ಅಂತ ಒಬ್ರಿಗೂ ಅನಿಸ್ಲಿಲ್ವಾ? ಅಣ್ಣ, ರಾಗಣ್ಣ, ಏನ್ ಮಾಡ್ತಿದ್ದೀರಾ ನೀವು? ಬಿಡ ನನ್ನ. ಅಲ್ಲ ರಾಗಣ್ಣ, ಮದುವೆ ಮುಂದೆ ಇಟ್ಕೊಂಡು ಹೀಗೆಲ್ಲ ಮಾಡ್ಕೊಂಡ್ರೆ ಹೇಗೆ ಅಂತ. ಯಾವ ಮದ್ವೆನೋ? ಯಾವನಿಗೆ ಬೇಕಿ ಮದ್ವೆ? ಅಲ್ಲ ರಾಗಣ್ಣ, ನಿಮ್ಗೆ ಯಾಕೆ ಇಷ್ಟ ಕೋಪ? ಅಂತದ್ದೇನಾಯ್ತು ಅಂತ? ಆಗ್ತಿಲ್ಲ ಕಣೋ. ಯಾರೇನೇ ಅಂದ್ರು ಏನು ಮಾಡೋ ಹಾಗಿಲ್ಲ, ಮಾತಾಡೋ ಹಾಗೂ ಇಲ್ಲ. ಹಾಗಂತ ಆಣೆ ಮಾಡಿಸ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಅಲ್ಲ, ನನ್ನ ಎದುರುಗಡೆ ನನ್ನ ಕೀರ್ತಿ ಬಗ್ಗೆ ಇಷ್ಟ ಬಂದಂಗೆ ಮಾತಾಡ್ತಿದ್ರೆ ನಾನು ಅದನ್ನ ನೋಡ್ಕೊಂಡು ಸುಮ್ಮನಿರ್ಬೇಕಾ? ಎಂತ ಸ್ಥಿತಿನೋ ನಂದು. ಹಾಗಂತ ನೀವು ಪೆಟ್ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಇದಕ್ಕಿಂತಲೂ ಜೋರಾಗಿರೋ ಪೆಟ್ಟು ಅವ್ನ ಹೃದಯಕ್ಕೆ ಬಿದ್ದಾಗಿದೆ ಕಣೋ. ಪಾಪ ಕಣೋ ಅವಳು ತಪ್ಪೇನಿದೆ ಹೇಳು? ಸಮಾಧಾನ ಮಾಡ್ಕೋರಾಗಣ, ಎಲ್ಲ ತಪ್ಪುಗಳು ಸರಿ ಹೋಗುತ್ತೆ. ಸಮಾಧಾನಕ್ಕೋಸ್ಕರ ನೀನ್ ಮಾತಾಡ್ಬೇಡ ಮಾರುತಿ. ಆಗಿರೋದು ಅವಮಾನ. ಅವಳಿಗೆ ಅವಮಾನ ಆದ್ರೆ ನನಗೆ ಅವಮಾನ ಆದ ಕಣೋ. ಯಾಕಂದ್ರೆ ಅವಳು ನನ್ನೋಳು, ಕೀರ್ತಿ ನನ್ನೋಳು ಕಣೋ. ಕೀರ್ತಿ ನನ್ನೋಳು. ಗಾಯತ್ರಿ, ಇನ್ನು ಮಲ್ಗಿಲ್ವಾ? ಇಲ್ಲ, ನಿದ್ದೆ ಬರ್ಲಿಲ್ಲ. ಯಾಕೆ? ಈ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾಳೆ ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಏನಾಗತ್ತೆ?
ಮದುವೆ ಆಗತ್ತೆ. ಮದ್ವೆ ನಡೆಯುತ್ತೆ ಸರಿ, ಆದ್ರೆ ಅದು ರಾಘವನ್ ಇಷ್ಟಕ್ ವಿರುದ್ಧವಾಗತ್ತಲ್ವಾ? ನಮ್ ಕಣ್ ಎದುರುಗಡೆನೆ ನಿಮ್ ತಮ್ಮ ತಾನ್ ಪ್ರೀತಿಸಿದ ಹುಡ್ಗಿನ ಬಿಟ್ಟು ಇನ್ನೊಬ್ಳಿಗೆ ತಾಳಿ ಕಟ್ಟೋದನ್ನ ನೋಡ್ಬೇಕಾಗತ್ತಲ್ಲ. ಅದ್ರ ಬಗ್ಗೆ ಈಗ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಗಾಯತ್ರಿ. ಹಾಗಂತ ರಾಘವನ್ ಮುಖದಲ್ಲಿರೋ ನೋವನ್ನ ನೋಡ್ಕೊಂಡು ನೀವ್ ಸುಮ್ನೆ ಇರ್ತೀರಾ? ಕೀರ್ತಿ ಮುಖದಲ್ಲಿ ಬೇಜಾರಾದ್ರೆ ರಾಘವನ್ ಮುಖದಲ್ಲಿ ಸಿಟ್ಟು ಬರುತ್ತೆ. ಇಬ್ರು ನೋವನ್ನ ತಡ್ಕೊಂಡು ನಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಣ್ಣನಾಗಿ ರಾಘವನ್ ಹತ್ರ ಹೋಗಿ ನೀವ್ ಮಾತಾಡ್ಬೇಕಲ್ವಾ? ಸಮಾಧಾನ ಹೇಳೋದು ನಿಮ್ ಕರ್ತವ್ಯ ಅಲ್ವಾ? ರಾಘವ ಹೋಗಿ ಕೀರ್ತಿಗೆ ಸಾಂತ್ವನ ಹೇಳ್ಬೇಕಲ್ವಾ? ನೀವ್ ರಾಘವನಿಗೆ ಸಪೋರ್ಟ್ ಮಾಡ್ಬೇಕಲ್ವಾ? ನೀನ್ ಈ ರೀತಿ ಹೇಗ್ ಮಾತಾಡಕ್ ಸಾಧ್ಯ ಗಾಯತ್ರಿ? ನಾನು ರಾಘವ ಹತ್ರ ಏನಂತ ಮಾತಾಡ್ಲಿ? ನೋಡು, ಈ ಮನೆಯಲ್ಲಿರೋ ಎಲ್ರಿಗೂ ಮೊದಲು ಮುಖ್ಯ ಆಗೋದು ಈ ಮನೆ ಒಗ್ಗಟ್ಟು. ಈ ಮನೆ ಚೆನ್ನಾಗಿದ್ರೆ ಎಲ್ರು ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ನಾವು ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ತೀವಿ. ಸರಿ, ಹಾಗಂತ ರಾಘವ ಅವನ್ ಪ್ರೀತಿನ ಅದು ಒಂದು ಪರ್ಸನಲ್ ಫೀಲಿಂಗು. ಅದ್ರ ಬಗ್ಗೆ ಯಾರು ಮಾತಾಡಬಾರ್ದು. ಇನ್ನು ನಾನು ಹೋಗಿ ಕೀರ್ತಿಗೆ ಸಮಾಧಾನ ಮಾಡೋಂತ ರಾಘವ್ ಹೇಳೋದಿದೆಯಲ್ಲ, ಅದಕ್ಕಿಂತ ಅಸಹ್ಯ ಇನ್ಯಾವುದೂ ಇಲ್ಲ. ಅಲ್ಲ, ಅದ್ ಅಸಹ್ಯ ಹೇಗಾಗತ್ತೆ? ಗಾಯತ್ರಿ, ಬೇರೆಯವ್ರ ಭಾವನೆಗಳ ಜೊತೆ ಆಟ ಆಡಬಾರ್ದು. ಸಮಾಧಾನ ಮಾಡೋದನ್ನ ಯಾರಾದ್ರೂ ಆಟ ಅನ್ನೋದಕ್ ಸಾಧ್ಯನಾ ಕೇಶವ್? ಹೌದು, ಅದು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೇನೆ. ಅವರು ಮರೆಯಕ್ ಪ್ರಯತ್ನ ಪಡ್ತಿರೋ ವಿಷಯನ ನಾವು ಮತ್ತೆ ದಾಪಿಸ್ಬಾರ್ದು. ಗಾಯತ್ರಿ, ದಯವಿಟ್ಟು ಇಂಥ ವಿಚಾರಗಳನ್ನ ಇಟ್ಕೊಂಡು ನನ್ನ ಹತ್ರ ಮಾತಾಡ್ಬೇಡ ಪ್ಲೀಸ್. ಅಯ್ಯೋ, ಕೋಪ ಯಾಕೆ ಮಾಡ್ಕೋತೀರಾ ಕೇಶವ್? ಇಷ್ಟಕ್ಕೂ ನಾನು ಏನ್ ತಪ್ಪು ಮಾತಾಡ್ದೆ? ಗಾಯತ್ರಿ, ನಿನ್ನ ಮಾತಿನ ಹಿಂದೆ ಕೀರ್ತಿನ ಸಪೋರ್ಟ್ ಮಾಡ್ಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ನೀನೇ ಹೋಗಿ ಕೀರ್ತಿ ಹತ್ರ ಮಾತಾಡು, ನೀನೇ ಸಮಾಧಾನ ಹೇಳು. ದಯವಿಟ್ಟು ನನ್ನನ್ನ ಇದರಲ್ಲಿ ಇನ್ವಾಲ್ವ್ ಮಾಡಬೇಡ ಪ್ಲೀಸ್. ಹಾಗಾದ್ರೆ ನನ್ ಮಾತಿಗೆ ಬೆಲೆ ಇಲ್ಲ ಅಂದಾಯ್ತು. ಮಾತಿಗೆ ಬೆಲೆ ಕೊಡ್ತೀನಿ ಗಾಯತ್ರಿ, ಅದು ನಿನ್ನ ವಿಚಾರಕ್ಕಿದ್ದಾಗ ಮಾತ್ರ. ಅಷ್ಟೇ ಅಲ್ಲ, ನಿನ್ನ ಮಾತು ಈ ಮನೆಯವ್ರ ಹಿತ ಬಯಸೋ ಕಡೆ ಇದ್ದಾಗ ಮಾತ್ರ. ಹಾಗಂತ ಮನೆ ನೆಮ್ಮದಿಗೋಸ್ಕರ ರಾಘವ ಹಾಳಾಗೋದ್ರೂ ಪರವಾಗಿಲ್ವಾ? ಅವನ್ ಜಾಗದಲ್ಲಿ ನೀವೇ ಇದ್ದಿದ್ರೆ? ನಾನು ಮನೆಯವ್ರ ಪರವಾಗಿ ನಿಲ್ತಿದ್ದೆ. ಇವನು ಹೆಂಡತಿ ಮಾತು ಕೇಳೋನಲ್ಲ, ನನ್ ತಾಳಕ್ಕೆ ಕುಣಿಯೋನು ಅಲ್ಲ. ಇವನು ಒಬ್ಬ ಗಂಡನ. ಅಲ್ಲ, ಬಂಗಾರ ತಗೊಳಕ್ ಬಂದಿದೀವಿ, ಯಾರಾದ್ರೂ ಗಂಡಸನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕಾಯ್ತ್ರಿ? ಫೋಟೋ ಸೆಲೆಕ್ಟ್ ಮಾಡೋದಕ್ಕ? ಅಯ್ಯೋ, ಒಡವೆ ಸೆಲೆಕ್ಟ್ ಮಾಡೋದಿಕ್ಕಲ್ಲ, ನಾವ್ ಶಾಪಿಂಗ್ ಮಾಡಿರೋದನ್ನೆಲ್ಲ ಸೇಫ್ ಆಗಿ ಮನೆವರೆಗೂ ತಗೊಂಡ್ ಹೋಗಕ್ಕೆ. ಕಾಲ ಬೇರೆ ಸರಿಗಿಲ್ಲ ಅಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡಮ್ಮ. ಇಂಥದ್ದು ಅಂತ ನಾವು ಸೆಲೆಕ್ಟ್ ಮಾಡಿಟ್ಬಿಟ್ರೆ ಸಾಕು, ಅದನ್ನ ಇವರೇ ನಮ್ಮನೆ ಕಳ್ಸಿಬಿಡ್ತಾರಂತೆ. ವಿವೇಕ್ ಫೋನ್ ಮಾಡಿ ಹೇಳಿದಾರಂತೆ. ಫೋನ್ ಮಾಡಿದ್ರು. ಬನ್ನಿ. ನಿಂತಿದ್ಯಾ ಕೀರ್ತಿ? ಬಾ ಕೂತ್ಕೋ. ನಿನ್ ಸೆಲೆಕ್ಷನ್ ಇಲ್ಲೂ ತುಂಬಾ ಇಂಪಾರ್ಟೆಂಟ್. ಕೂತ್ಕೋ ಕೂತ್ಕೋ. ಅದಕ್ಕೆ ಅಲ್ವಾ ಗಾಯತ್ರಿ ಕೀರ್ತಿನ ನಮ್ ಜೊತೆನಲ್ಲಿ ಕರ್ಕೊಂಡ್ ಬಂದಿರೋದು? ಸದ್ಯ ಒಡವೆ ಸೆಲೆಕ್ಷನ್ಗೆ ನಮ್ ಜೊತೆನಲ್ಲಿ ನನ್ ಗಂಡ ಮಗಳು ಬಂದಿಲ್ಲ. ಪುಣ್ಯ. ಹಾಯ್. ಹಲೋ. ನಿನ್ನಿಬ್ರನ್ನು ಇಲ್ಲಿ ನೋಡಿ ಆಶ್ಚರ್ಯ ಆಯ್ತು. ಕ್ಷಮಿಸಿ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನೀವ್ ನಮ್ಗೆ ಚೆನ್ನಾಗ್ ಗೊತ್ತು. ನೀವಿಬ್ರು ಎಲ್ಲಿ ಪರಿಚಯ ಆದ್ರಿ, ಯಾವಾಗ ಪರಿಚಯ ಆದ್ರಿ ಅಂತಾನು ನನಗೆ ಚೆನ್ನಾಗ್ ಗೊತ್ತು. ಅಂತೂ ಟ್ರೈನ್ ನಲ್ಲಿ ಶುರುವಾಗಿದ್ದ ನಿಮ್ಮ ಫ್ರೆಂಡ್ಶಿಪ್ ಇಲ್ಲಿವರೆಗೂ ಮುಂದುವರಿತಾ ಇದೆ ಅಂತ ಆಯ್ತು.